ನಮಸ್ತೆ. ತನ್ನ ತಪಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಬಯಸುವ ಯಾವ ಸಾಧಕನೂ ಕೂಡ ಈ ಶ್ರವಣೋಪವಾಸವನ್ನು ಮಾಡದೇ ಇರಲಾರ. ಈ ಅಮೂಲ್ಯವಾದ ಸಮಯ ನಮಗೆ ಯಾವಾಗಲೂ ಸಿಗೋದೇ ಇಲ್ಲ. ಸಿಕ್ಕಿದಾಗ ತಪ್ಪಿಸಿಕೊಳ್ಳಬಾರದು. ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ. ನಮ್ಮೊಳಗಿರುವ ತಪಶಕ್ತಿ, ಒಬ್ಬ ಸಾಧಕನ ತಪಸ್ಸನ್ನು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಎಲ್ಲ ಕಡೆ ತಿರುಗಬೇಕು ಅಂತಿಲ್ಲ. ಅವನ ಕಣ್ಣುಗಳನ್ನು ನೋಡಿಬಿಟ್ರೆ, ಅವನ ಮಾತನ್ನು ಕೇಳಿಬಿಟ್ರೆ, ಅವನ ಮುಖವನ್ನು ನೋಡಿಬಿಟ್ರೆ ನಮಗೆ ಅವನ ತಪಶಕ್ತಿ ಅರಿವಾಗುತ್ತೆ. ಈ ಗುಣಧರ್ಮಗಳು ನಿಮ್ಮಲ್ಲೂ ಕೂಡ ಕಾಣಿಸಿಕೊಳ್ಳಬೇಕು ಅಂತಾದರೆ ಶ್ರವಣೋಪವಾಸದಂತಹ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡಿ. ಈ ವಿಡಿಯೋದಲ್ಲಿ ಶ್ರವಣೋಪವಾಸದ ಮಹತ್ವ ಮತ್ತು ಹೇಗೆ ಆಚರಣೆ ಮಾಡಬೇಕು, ಅದೇ ರೀತಿಯಾಗಿ ಏಕಾದಶಿಯ ಬಗ್ಗೆ ಕಿರುಪರಿಚಯವನ್ನು ಕೂಡ ಮಾಡಿಕೊಡ್ತೇನೆ. ಏಕೆಂದರೆ ಏಕಾದಶಿಯ ಬಗ್ಗೆ ಈಗಾಗಲೇ ಮಾತಾಡಿಬಿಟ್ಟಿದ್ದೇನೆ, ಹಳೆ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಪ್ರತಿಯೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ. ಒಂದು ತಿಂಗಳಿಗೆ 2 ಪಕ್ಷ, ಒಂದು ಪಕ್ಷದಲ್ಲಿ ಒಂದು ಏಕಾದಶಿ, ಅಂದರೆ ಒಂದು ತಿಂಗಳಿಗೆ 2 ಏಕಾದಶಿ ಬರ್ತದೆ. ಅಂದರೆ 11ನೇ ದಿನ, ಅದನ್ನು ಹರಿದಿನ ಅಂತ ಕರೀತಾರೆ. ಏಕಾದಶಿ ಮಾಡಿದರೆ ಜನ್ಮ ಜನ್ಮಾಂತರದ ಕರ್ಮಗಳು ದೂರ ಹೋಗ್ತದೆ, ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿ ಬಂದು ಹೋಗ್ತದೆ. ಅದೇ ರೀತಿಯಾಗಿ ನಮಗೆ ಬರಲಿರುವ ಸಣ್ಣ ಪುಟ್ಟ ಲಾಭಗಳು ದೊಡ್ಡ ಪ್ರಮಾಣದಲ್ಲಿ ನಮಗೆ ಬಂದು ಸೇರ್ತದೆ. ವಿಶೇಷವಾಗಿ ಮುಕ್ತಿಯನ್ನು ಬಯಸಿ ಮಾಡುವ ಸಾಧಕನಿಗೆ ಇದು ಮುಕ್ತಿಗೆ ಸೋಪಾನವಾಗಿದೆ. ಅದೇ ರೀತಿಯಾಗಿ ಯಾರು ಏಕಾದಶಿ ಉಪವಾಸವನ್ನು ಮಾಡೋದಿಲ್ಲ, ಅವರು ಬೇರೆ ಯಾವ ವ್ರತವನ್ನು ಮಾಡಿದರೂ ಕೂಡ ಅದರ ಸಂಪೂರ್ಣ ಫಲ ಸಿಗಲಾರದು ಎಂಬುದಾಗಿ ಎಲ್ಲ ನಮ್ಮ ಸಾಧಕರ ಅಭಿಮತ. ಆದ್ದರಿಂದ ಯಾರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡದೇ ಇರಬಾರದು. ತುಂಬ ಅಶಕ್ತತೆ ಇದೆ, ಗರ್ಭಿಣಿಯರಿದ್ದೀರಿ, ವಯಸ್ಸಾಗಿದೆ, ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀರಿ ಅಂದರೆ ಅವರಿಗೆ ಇದರಿಂದ ಸ್ವಲ್ಪ ವಿನಾಯಿತಿ ಇದೆ. ಅವರು ಫಲಹಾರಾದಿಗಳನ್ನು ಮಾಡಬಹುದು. ಇದು ನಮಗೆ ಪ್ರತಿ ತಿಂಗಳು ಸಿಗುತ್ತೆ ಏಕಾದಶಿ. ಇದನ್ನು ನಿತ್ಯಕರ್ಮ ಅಂತ ಕರಿತೀವಿ. ಈಗಾಗಲೇ ಇದರ ಬಗ್ಗೆ ಮಾತಾಡಿದ್ದೇನೆ, ಇಷ್ಟು ಸಾಕು. ಆದರೆ ಯಾವಾಗ ಆ ದ್ವಾದಶಿ ತಿಥಿ ಇದೆಯಲ್ಲ, ಆವತ್ತು ಶ್ರವಣ ನಕ್ಷತ್ರ ಬಂದರೆ ಅದನ್ನು ಶ್ರವಣೋಪವಾಸ ಅಂತ ಕರೀತಾರೆ. ತುಂಬ ಜನ ಶ್ರಾವಣ ಮಾಸದಲ್ಲಿ ಬರುವ ಉಪವಾಸ ಅಂತ ಅಂದ್ಕೊಂಡಿದ್ದಾರೆ. ಅದು ಹಾಗಲ್ಲ. ದ್ವಾದಶಿ ಶ್ರವಣ ನಕ್ಷತ್ರ 2 ಒಟ್ಟಿಗೆ ಬರಬೇಕು. ಈ ಯೋಗ ಇರಬೇಕು. ಆ ಯೋಗ ಇತ್ತು ಅಂತಾದರೆ ಆವತ್ತೂ ಕೂಡ ಸಂಪೂರ್ಣ ದಿನದ ಉಪವಾಸವನ್ನು ಏಕಾದಶಿ ಮಾಡೋ ಥರನೇ ಮಾಡಬೇಕು. ಯಾರಿಗೆ ಏಕಾದಶಿ ಪರಿಚಯವೇ ಇಲ್ಲ ಅವರಿಗೆ ಉಪವಾಸದ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಆಹಾರವನ್ನು, ನೀರನ್ನು ಕೂಡ ಕುಡಿಬಾರ್ದು. ಅದನ್ನು ನಿರ್ಜಲ ಉಪವಾಸ ಅಂತ ಕರೀತಾರೆ. ಒಂದು ವೇಳೆ ನಿಮಗೆ ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದರೆ ದಿನಕ್ಕೆ 1-2 ಬಾರಿ ನೀರನ್ನು ಕುಡಿದುಕೊಂಡು ಉಪವಾಸವನ್ನು ಮಾಡಬಹುದು. ಯಾರಿಗೆ ಇಚ್ಛಾಶಕ್ತಿ ತುಂಬ ಕಡಿಮೆ ಇದೆ, ಮಾನಸಿಕವಾಗಿ ದುರ್ಬಲರಾಗಿದ್ದೀರಿ, ವಿಲ್ ಪವರ್ ಕಡಿಮೆ ಇದೆ, ಅವರು ಕನಿಷ್ಠ ಪಕ್ಷ ಬೇಯಿಸಿದ ಆಹಾರವನ್ನು, ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಇದನ್ನು ಒಪ್ಪತ್ತು ಸ್ವೀಕಾರ ಮಾಡಿ ಆಮೇಲೆ ನೀರನ್ನು ಸೇವಿಸಿ ಉಪವಾಸವನ್ನು ಮಾಡಬಹುದು. ಯಾವುದೇ ಕಾರಣಕ್ಕೂ ಬೇಯಿಸಿದ ಆಹಾರವನ್ನು ತಿನ್ನುವ ಕ್ರಮ ಇಲ್ಲ. ಸಂಪೂರ್ಣ ಏಕಾದಶಿ ಉಪವಾಸ ಮಾಡಬೇಕು. ಆ ಉಪವಾಸದ ಸಮಯದಲ್ಲಿ ಸಾಧ್ಯವಾದಷ್ಟು ಮೊಬೈಲ್ಗಳನ್ನು ಮತ್ತು ಈ ಇಂದ್ರಿಯಗಳಿಂದ ನಾವು ಸಾಧ್ಯ ಆದಷ್ಟು ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಬೆಳಗ್ಗೆ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಬಾರದು. ರಾತ್ರಿ ಜಾಗರಣೆ ಮಾಡಬೇಕು. ಆಗೋದೇ ಇಲ್ಲ ಅಂದರೆ ಕಣ್ಣು ಮುಚ್ಚೋ ತನಕ ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ನಿಮಗೆ ಯಾವ ಮಂತ್ರದ ಉಪದೇಶ ಇಲ್ಲ ಅಂದರೂ ಪರವಾಗಿಲ್ಲ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು 3 ಮಂತ್ರದ ಲಿಂಕನ್ನು ಕೊಟ್ಟಿರ್ತೀನಿ. ಇದರಲ್ಲಿ ಯಾವುದು ನಿಮಗೆ ಹಿತ ಅಂತ ಅನಿಸುತ್ತೆ ಅದನ್ನು ಆಯ್ದುಕೊಂಡು ಆ ಮಂತ್ರವನ್ನು ನಿರಂತರವಾಗಿ ಭಗವತ್ ನಾಮ ಸ್ಮರಣೆ ಮಾಡೋದ್ರಿಂದ ಅತಿ ಹೆಚ್ಚು ಆ ವಿಷ್ಣುವಿನ ಕೃಪೆ ನಮಗೆ ಆಗುತ್ತೆ. ಅದಾದ ಮೇಲೆ ಈ ಶ್ರವಣೋಪವಾಸದ ಮಹತ್ವವನ್ನು ನಾನು ನಿಮ್ಗೆ ಹೇಳಿದ್ದೇನೆ. ಅದು ವಿಷ್ಣು ಪ್ರೀತಿ ವಿಶೇಷವಾಗಿ ಆಗ್ತದೆ. ನಮ್ಮಲ್ಲಿ ತಪಶಕ್ತಿ ಹೆಚ್ಚಾಗುತ್ತೆ. ಈ ದೇಹ, ಮನಸ್ಸು, ಇಂದ್ರಿಯಗಳು ನಮ್ಮನ್ನು ಭೋಗದ ಕಡೆ ಎಳೀತದೆ, ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ. ಅವೆಲ್ಲವನ್ನು ಹತೋಟಿಗೆ ತೆಗೆದುಕೊಂಡು ಯೋಗದ
ಮಾರ್ಗದಲ್ಲಿ ಇದನ್ನು ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಇದು ನಮ್ಮೊಳಗೆ ತಪಸ್ಸನ್ನು ಹೆಚ್ಚು ಮಾಡುತ್ತದೆ. ನಾವು ಕಷ್ಟವನ್ನು ಅನುಭವಿಸಲೇಬೇಕು. ಭೂಮಿಗೆ ಬಂದದ್ದೇ ಕರ್ಮವನ್ನು ಕಳ್ಕೊಳ್ಳಿಕ್ಕೆ. ಅಪಮಾನ, ಕೋರ್ಟು, ಕೇಸ್ಗಳು, ಸಾಲ, ರೋಗ ಈ ರೀತಿಯಾಗಿ ನೋವನ್ನು ಅನುಭವಿಸೋದಕ್ಕಿಂತ ಹಸಿವು, ಬಾಯಾರಿಕೆ, ಈ ಉಪವಾಸ ಮಾಡೋದು, ಅದರ ಒಟ್ಟಿಗೆ ನಿರಂತರ ಭಗವತ್ ನಾಮ ಸ್ಮರಣೆ ಮಾಡೋದು, ಈ ರೀತಿಯಾಗಿ ನಾವೇ ನಮ್ಮನ್ನು ತಪಸ್ಸಿಗೆ ಒಳಪಡಿಸಿಕೊಂಡ್ರೆ ಅಂತಹ ಹಲವಾರು ಜನ್ಮದ ಸಮಸ್ಯೆಗಳನ್ನು ನಾವು ಈ ರೀತಿಯಾಗಿ ಕಳ್ಕೊಬೋದು. ಬುದ್ಧಿವಂತರು ತಪಸ್ಸು ಮಾಡಬೇಕು. ಬದುಕನ್ನು ಆನಂದವಾಗಿಡುತ್ತೆ, ಆರೋಗ್ಯವಾಗಿಡುತ್ತೆ, ಸಂಪದ್ಭರಿತವಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಬದುಕುವ ಶಕ್ತಿಯನ್ನು ಈ ತಪಸ್ಸು ನಮಗೆ ತಂದುಕೊಡುತ್ತೆ. ಅದು ನಮ್ಮ ಮುಖದಲ್ಲಿ, ಕಣ್ಣಲ್ಲಿ, ನಮ್ಮ ಮಾತಲ್ಲಿ, ನಮ್ಮ ನಡವಳಿಕೆಯಲ್ಲಿ ಜಗತ್ತಿಗೆ ಕಾಣುತ್ತೆ. ಹೇಗೆ ಏಕಾದಶಿ ಉಪವಾಸದ ಮಾಹಿತಿ ಕೊಟ್ಟನಲ್ಲ, ಅದೇ ರೀತಿಯಾಗಿ ಯಾವಾಗ ದ್ವಾದಶಿಯಂದು ಶ್ರವಣ ನಕ್ಷತ್ರ ಬರುತ್ತೆ ಅವತ್ತು ಸಂಪೂರ್ಣ ಉಪವಾಸ ಮಾಡಬೇಕು. ಸಾಧ್ಯವಾದಷ್ಟು ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಬೇಕು. ನಿರಂತರ ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಸಾಧ್ಯ ಆದರೆ ಜಾಗರಣೆ ಮಾಡಿಕೊಂಡು ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಒಂದು ಕ್ಷಣ ಆವತ್ತು ವ್ಯರ್ಥ ಮಾಡಬಾರದು. ಯಾರು ಆವತ್ತು ಆಹಾರಗಳನ್ನು ತಿಂತಾರೆ, ಭೋಗವನ್ನು ಮಾಡ್ತಾರೆ, ಅವರು ತಮ್ಮ ಜನ್ಮಾಂತರ ಮಾಡಿದ ಒಳ್ಳೆಯ ಕರ್ಮಗಳನ್ನು ಕಳ್ಕೊಳ್ತಾರೆ ಮತ್ತು ಮುಕ್ತಿಯ ಹಾದಿಗೆ ಪ್ರತಿಬಂಧಕವಾದ ಕರ್ಮಗಳನ್ನು ಮಾಡಿಕೊಳ್ತಾರೆ. ಅದು ಹರಿಪ್ರೀತಿಗೆ ಆಗಲಾರದು. ಆದ್ದರಿಂದ ಸಾಧ್ಯ ಆಗೋದೇ ಇಲ್ಲ ಅಂದರೆ ಬಿಸಿ ನೀರನ್ನು ಕುಡೀರಿ. ಅದೂ ಆಗೋದೇ ಇಲ್ಲ ಅಂದರೆ ಹಸಿ ತರಕಾರಿ, ಹಣ್ಣುಗಳನ್ನು ತಿನ್ನಿ. ಅದನ್ನು ಬಿಟ್ಟು ದಯವಿಟ್ಟು ಯಾರು ಬೇಯಿಸಿದ ಆಹಾರವನ್ನು ತಿನ್ನೋದು ಬೇಡ. ಹಾಗಾದರೆ ಏಕಾದಶಿ ಶ್ರವಣ ಉಪವಾಸ ಅಂದರೆ ಯಾವ ಥರ ಮಾಡೋದು ಅಂದರೆ, ಏಕಾದಶಿ ಬರ್ತದಲ್ಲ, ಏಕಾದಶಿಯನ್ನು ಯಾವಾಗಲೂ ಮಾಡ್ತೀರಿ, ಸಂಪೂರ್ಣ ಉಪವಾಸವನ್ನು ಮಾಡಬೇಕು. ಏಕಾದಶಿ ಆದಮೇಲೆ ದ್ವಾದಶಿ 12ನೇ ದಿನ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ವಲ್ಲ, ಈ ದ್ವಾದಶಿ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ಯಾವಾಗ ಆ ದ್ವಾದಶಿ ಶ್ರವಣ ನಕ್ಷತ್ರ ಬಂದಿದ್ದರೆ ಸಂಪೂರ್ಣ ಉಪವಾಸ ಅಂದರೆ ಏನು, ಏಕಾದಶಿ ಸಂಪೂರ್ಣ ಉಪವಾಸ ಮತ್ತು ದ್ವಾದಶಿ ಸಂಪೂರ್ಣ ಉಪವಾಸ, 2 ದಿನ ಸಂಪೂರ್ಣ ಉಪವಾಸವನ್ನು ಮಾಡಿ ತ್ರಯೋದಶಿ ಬೆಳಗ್ಗೆ ಭಗವಂತನಿಗೆ ನೈವೇದ್ಯ ಮಾಡಿ ಆವತ್ತು ಆಹಾರವನ್ನು ಸ್ವೀಕಾರ ಮಾಡಿದರೆ ವ್ರತ ಪರಿಪೂರ್ಣ ಆಗುತ್ತೆ. ಅದು ಭಗವತ್ ಪ್ರೀತಿಗೆ ಕಾರಣ ಆಗತ್ತೆ, ನಿಮ್ಮನ್ನು ಮತ್ತಷ್ಟು ಸಶಕ್ತಗೊಳಿಸುತ್ತೆ. ಏಕಾದಶಿ ಮಾಡಲಿಕ್ಕೆ ಮುಂಚೆ ಸಂಕಲ್ಪ ಮಾಡಬೇಕು. ಶ್ರವಣ ಉಪವಾಸ ಆದ ಮೇಲೆ ಕೃಷ್ಣಾರ್ಪಣ ಬಿಡಬೇಕು. 2024ನೇ ಇಸ್ವಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಅಂತಾದರೆ ಸೆಪ್ಟೆಂಬರ್ 14 ಏಕಾದಶಿ ಉಪವಾಸ, ಸೆಪ್ಟೆಂಬರ್ 15ನೇ ತಾರೀಕು ಶ್ರವಣ ನಕ್ಷತ್ರ ದ್ವಾದಶಿ ಬಂದಿದ್ದರಿಂದ ಶ್ರವಣೋಪವಾಸ, 2 ದಿವಸ ಉಪವಾಸವನ್ನು ಮಾಡಿ 16ನೇ ತಾರೀಕು ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇದನ್ನು ನೀವು ಬೇರೆ ಸಮಯದಲ್ಲಿ ನೋಡ್ತಾ ಇದ್ದೀರಿ ಅಂತಾದರೆ ಪಂಚಾಂಗವನ್ನು ನೋಡ್ಕೊಳ್ಳಿ. ಏಕಾದಶಿ ಆದ ಮೇಲೆ ದ್ವಾದಶಿ ಬಂದಿದ್ದು, ಆ ದ್ವಾದಶಿ ದಿನ ಶ್ರವಣ ನಕ್ಷತ್ರದ ಸ್ಪರ್ಶ ಇತ್ತು ಅಂತಾದರೆ ಆವತ್ತು ಶ್ರವಣೋಪವಾಸವನ್ನು ಮಾಡಬೇಕು. ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ದಯವಿಟ್ಟು ಈ ಒಂದು ಅಮೂಲ್ಯವಾದ ಸಮಯವನ್ನು ಯಾರೂ ವ್ಯರ್ಥ ಮಾಡಿಕೊಳ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.